ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವೆಲ್ಲರೂ ಗೊತ್ತೇ ಇದೆ, ಒಳ ಮೀಸಲಾತಿ ಸಲುವಾಗಿ ಆದೇಶ ಹೊರಡಿಸಿದೆ ಸರ್ಕಾರ. ಆ ಆದೇಶದ ಪ್ರಕಾರ ಏನಾಗಿದೆ ಅಂದರೆ, ಈ KE 708 ನೋಟಿಫಿಕೇಷನ್ ಏನಿದೆ, ಆಲ್ರೆಡಿ ಎಕ್ಸಾಮ್ ಮುಗಿಸಿ ರಿಸಲ್ಟು ಬಿಟ್ಟಿದ್ದಾರೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಈಗ ಅವ್ರದ್ದು ವೆರಿಫಿಕೇಷನ್ ಆಗಿದೆ ಕ್ಯಾಂಡಿಡೇಟ್ದು. ಬಟ್ ಇವಾಗ ಬರ್ತಾ ಇರೋ ನ್ಯೂಸ್ ಏನಂದರೆ, ಈ ಒಳ ಮೀಸಲಾತಿ ಆದೇಶ ಏನು ಹೊರಡಿಸಿದ್ದಾರೆ ಸರ್ಕಾರದವರು, ಈ ಆದೇಶದಲ್ಲಿ ಏನಿದೆಯಪ್ಪ ಅಂದರೆ, ಒಂದು ಪಾಯಿಂಟ್ ನಂಬರ್ 4 ಅಂದರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಆದೇಶ ಸಂಖ್ಯೆ 3/9/2025 ಅನ್ವಯ ಯಾವ ನೇಮಕಾತಿಗಳನ್ನು ಒಳ ಮೀಸಲಾತಿಯನ್ನು ಅಳವಡಿಸ್ಕೊಂಡು, ಅಂದರೆ ಈ KEದಲ್ಲಿ ಒಳ ಮೀಸಲಾತಿ ಅಳವಡಿಸ್ಕೊಂಡೇ ಮಾಡಿದರು. ಯಾವ ಒಳ ಮೀಸಲಾತಿ ಅಂದರೆ, ಪರಿಶಿಷ್ಟ ಜಾತಿ ಎಗೆ 6%, ಬಿಗೆ 6%, ಸಿಗೆ 5%, ಆ ಥರ ಇದು ನೋಟಿಫಿಕೇಷನ್ ಮಾಡಿದರು. ಈ ನೋಟಿಫಿಕೇಷನ್ನು ಯಾವ ಬೇಸ್ ಮೇಲೆ ಮಾಡಿದ್ರು ಅಂದರೆ, 3/9/2025 ಈ ನೋಟಿಫಿಕೇಷನ್ ಮಾಡಿದ್ದು ಈ ಆದೇಶದ ಅನ್ವಯ. ಇದು ಗೆಜೆಟ್ ಆಗಿದೆ. ಈ ಗೆಜೆಟ್ ಪ್ರಕಾರ ಮಾಡಿದ್ದಾರೆ. ಇವಾಗ ಏನು ಹೇಳಿದ್ದಾರೆ ಅಂದರೆ, ಈ 3/9/2025 ಏನಿದೆಯಲ್ಲ ಇದು ಗೆಜೆಟು, ಇದರ ಪ್ರಕಾರ ಯಾವ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೇಮಕಾತಿಯಾಗಿದೆ ಅವೆಲ್ಲ ನೇಮಕಾತಿಗಳನ್ನು ಹಿಂಪಡೆದು ಹೊಸ ನೇಮಕಾತಿ ಹೊಸದಾಗಿ ನೋಟಿಫಿಕೇಷನ್ ಮಾಡಬೇಕು ಅಂತ ಗೋರ್ಮೆಂಟ್ ಅವರು ಆದೇಶ ಮಾಡಿದ್ದಾರೆ. ಈ ಹೊಸದಾಗಿ ನೀವು ಈ ಗೆಜೆಟ್ ಪ್ರತಿ ನೋಡ್ಬೋದು. ಈ ಗೆಜೆಟಲ್ಲಿ ಇದೆ, ನೀವು ನೋಡಿದ್ರೆ ನಿಮ್ಮ ಕಡೆ ಅವೈಲೇಬಲ್ ಇದೆ, ನೋಡಿ ಎಲ್ಲರೂ. ಯಾರು 708 ಎಕ್ಸಾಮಲ್ಲಿ ಆಲ್ರೆಡಿ ಸೆಲೆಕ್ಟೆಡ್ ಆಗಿದ್ದೀರಾ, ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ, ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇದು ಆಲ್ರೆಡಿ ಇವರು ಗೌರ್ಮೆಂಟ್ ಅವರು ಇದು ಗೆಜೆಟಲ್ಲಿ ಹೇಳಿದ್ದಾರೆ. ಬಟ್ ಇದನ್ನು ಜಾಸ್ತಿ ಹುಡುಗರು ಕೇಳ್ತಾ ಇದ್ದರು ಏನಾಗುತ್ತೆ ಅಂತ, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸೊ ಇದು ಏನಾಗುತ್ತೆ ಅಂತ ನೋಡೋಣ. ಓಕೆ.